ಸ್ನೇಹಿತರೆ, ಅಡಿಗೆಯ ಉದ್ದೇಶವೇನು? ಅಡಿಗೆ ಹೇಗಿರಬೇಕು? ಅಡಿಗೆ ಮಾಡುವಾಗ ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಭಗವಂತನ ಅಡಿಗೆ ಅಂದರೆ ಭಗವಂತನ ಅಡಿ ಅಂದರೆ ಪಾದಕ್ಕೆ ಸಮರ್ಪಿಸುವ ಉದ್ದೇಶದಿಂದ ಸಿದ್ಧಪಡಿಸಿದ್ದರಿಂದ ಪಾಕವನ್ನು ಅಡಿಗೆ ಎಂದು ಹಿರಿಯರು ವ್ಯವಹರಿಸಿದ್ದಾರೆ. ಇದಕ್ಕೆ ಅನುಗುಣವಾಗುವಂತೆ ವಸಿಷ್ಠ ಸ್ಮೃತಿಯ ವಚನ ಈ ರೀತಿ ಇದೆ. ಯಜ್ಞಾರ್ಥಂ ತು ಪಚೇದನ್ನಮಾತ್ಮಾರ್ಥಂ ನ ಕದಾಚನ ವಿಷ್ಣುರ್ನಿವೇದನಾರ್ಥಾಯ ಪಾಚಯೇಚ್ಛ ವಿಶೇಷತಃ. ಭಗವಂತನಿಗೆ ನೈವೇದ್ಯ ಮಾಡುವ ಉದ್ದೇಶದಿಂದಲೇ ಪಾಕ ಮಾಡಬೇಕು ಹೊರತು ತನಗಾಗಿ ಎಂದಿಗೂ ಪಾಕವನ್ನು ಮಾಡಬಾರದು. ಇದರಿಂದಾಗುವ ಅರ್ಥಾನರ್ಥಗಳನ್ನು ಶ್ರೀಕೃಷ್ಣ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯ 3ನೆಯ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಅಲ್ಲಿಯ ಶ್ಲೋಕದ ಅಭಿಪ್ರಾಯ ಈ ರೀತಿ ಇದೆ. ವಿಷ್ಣುವಿನ ಉಚ್ಚಿಷ್ಟವಾದ ಪಾಕವನ್ನು ಸ್ವೀಕರಿಸುವುದರಿಂದ ಸಂಸಾರಕ್ಕೆ ಕಾರಣವಾದ ಪಾಪಗಳೆಲ್ಲ ಪರಿಹಾರವಾಗುತ್ತವೆ. ತಮಗಾಗಿ ಪಾಕ ಮಾಡಿಕೊಳ್ಳುವವರು ಪಾಪಿಗಳಾಗುತ್ತಾರೆ. ನೈವೇದ್ಯವನ್ನು ಸಿದ್ಧಪಡಿಸುವ ಅಧಿಕಾರವನ್ನು ಭಗವಂತ ಮಹಿಳೆಯರಿಗೆ ನೀಡಿದ್ದಾನೆ. ಅದು ನಮ್ಮ ಸೌಭಾಗ್ಯ ಎಂಬುದಾಗಿ ತಿಳಿಯಬೇಕು. ಈ ಅಧಿಕಾರವನ್ನು ಹಸ್ತಾಂತರಗೊಳಿಸದೆ ದೇವರು ನೀಡಿದ ಈ ಅಪರೂಪದ ಸೇವೆಯ ಅವಕಾಶವನ್ನು ಆಸ್ವಾದಿಸಬೇಕು. ಅಡಿಗೆಯ ಗುಣಗಳನ್ನು ವಸಿಷ್ಠರು ಬಹಳ ಸುಂದರವಾಗಿ ನಿರೂಪಿಸುತ್ತಾರೆ. ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಎಂಬ 6 ರಸಗಳಿಂದ ಭರಿತವಾದ ಅಡಿಗೆ ಸ್ನಿಗ್ಧ, ಪಥ್ಯ, ಶುದ್ಧ, ಶುಭ್ರ, ರುಚ್ಯ, ಮನೋಹರ ಎಂಬ 6 ಗುಣಗಳಿಂದ ಸಂಪನ್ನವಾಗಿರಬೇಕು. ಸ್ನಿಗ್ಧಂ ಎಂದರೆ ಅಡುಗೆ ಮಾಡುವಾಗ ನೈವೇದ್ಯ ಸ್ವೀಕರಿಸುವ ಭಗವಂತನಲ್ಲಿ ಭಕ್ತಿ ಇರಬೇಕು. ಪತಿಯ ಮೇಲೆ ಅನುರಾಗವಿರಬೇಕು. ಹಾಗೆಯೇ ಮಕ್ಕಳ ಮೇಲೆ ವಾತ್ಸಲ್ಯ, ಅತಿಥಿಗಳ ಮೇಲೆ ಭಕ್ತಿ, ಗೌರವ, ಅನುರಾಗ, ವಾತ್ಸಲ್ಯ, ದಯ ಇವೆಲ್ಲವೂ ತಾರತಮ್ಯಕ್ಕೆ ಅನುಗುಣವಾಗಿ ತೋರಿಸಬೇಕಾದ ಸ್ನೇಹದ ಮಜಲುಗಳು. ಇವರೆಲ್ಲರ ಮೇಲಿನ ಸ್ನೇಹದಿಂದ ಮಾಡಿದ ಅಡುಗೆ ಅಮೃತಕ್ಕೆ ಸಮಾನವಾಗುತ್ತದೆ. ಇಂತಹ ಪಾಕವನ್ನು ಸ್ವೀಕರಿಸುವವರಲ್ಲಿ ಸಜ್ಜನಿಕೆಯ ವಿಕಾಸವಾಗುತ್ತದೆ. ಸ್ನೇಹವಿಲ್ಲದ ಅಡುಗೆ ವಿಷಕ್ಕಿಂತಲೂ ಘೋರ. ಅದರಿಂದ ಅನರ್ಥ ತಪ್ಪಿದ್ದಲ್ಲ. ಸ್ನೇಹ ಎಂದರೆ ಎಣ್ಣೆ, ತುಪ್ಪ ಮುಂತಾದವುಗಳು. ಯೋಗ್ಯವಾದ ರೀತಿಯಲ್ಲಿ ತುಪ್ಪ, ಎಣ್ಣೆ ಇವುಗಳನ್ನು ಬಳಸಿ ಅಡುಗೆಯನ್ನು ತಯಾರಿಸಬೇಕು. ಇದು ದೀರ್ಘವಾದ ಆಯುಷ್ಯಕ್ಕೆ ಕಾರಣವಾಗುತ್ತದೆ. ಪಥ್ಯಂ ಎಂದರೆ ತಿನ್ನುವ ಆಹಾರವನ್ನು ಆರೋಗ್ಯಕರವಾಗುವಂತೆ ತಯಾರಿಸಬೇಕು. ಸರಿಯಾದ ಪ್ರಮಾಣದಲ್ಲಿ ಪದಾರ್ಥಗಳನ್ನು ಬಳಸಿದರೆ ಆರೋಗ್ಯ ಸ್ಥಿರವಾಗಿರುತ್ತದೆ, ಚಿತ್ತವು ಸ್ವಸ್ಥವಾಗಿರುತ್ತದೆ, ದೇಹ ಸ್ವಾಧೀನವಾಗಿರುತ್ತದೆ. ಇನ್ನು ಶುದ್ಧಂ ಎಂದರೆ ಸತ್ವಭರಿತವಾದ ಚಿಂತನೆಗಳಿಗೆ ಮನಸ್ಸು ಆಲಂಬನವಾಗಬೇಕಾದರೆ ಆಹಾರ ಶುದ್ಧವಾಗಿರುವುದು ಅತ್ಯಂತ ಅನಿವಾರ್ಯ. ಆದ್ದರಿಂದ ನಿಷಿದ್ಧವಾದ ಪದಾರ್ಥಗಳ ಸಂಪರ್ಕವಿಲ್ಲದೆ ಆಹಾರವನ್ನು ಸಿದ್ಧಪಡಿಸಬೇಕು. ಶುಭ್ರಂ ಎಂದರೆ ನಾವು ಮಾಡಿದ ಆಹಾರ ಸ್ವಚ್ಛವಾಗಿರಬೇಕು. ಯಾವ ತರಹದ ಮಾಲಿನ್ಯವೂ ಇಲ್ಲದಂತೆ ನೋಡಿಕೊಳ್ಳಬೇಕು. ರುಚ್ಯಂ ಎಂದರೆ ಪಥ್ಯವಾಗಿರಬೇಕೆಂದು ಔಷಧದಂತೆ ಕಹಿಯಾಗಿ ಮಾಡಬೇಕೆಂದು ಸರ್ವಾರ್ಥ ತಿಳಿಯಬಾರದು. ಸ್ವಾದಭರಿತವಾಗುವಂತೆ ಪಾಕವನ್ನು ಸಿದ್ಧಪಡಿಸಬೇಕು. ಮನೋಹರಂ ಎಂದರೆ ಪಾಕವು ತಿನ್ನುವಾಗ ಮಾತ್ರ ಸುಖವಾಗುವಂತೆ ಇರಬಾರದು. ತಿಂದ ಮೇಲೆ ಕೂಡ ಆಹ್ಲಾದದಾಯಕವಾಗಿರಬೇಕು. ಆ ಸುಖ ದೀರ್ಘಕಾಲದವರೆಗೆ ಇರಬೇಕು. ತಿನ್ನುವ ಆಹಾರ ಪದಾರ್ಥಗಳು ನೋಡಲು ಸಹ ಆಕರ್ಷಕವಾಗಿರಬೇಕು. ಹೀಗೆ 6 ಗುಣಗಳಿಂದ ಯುಕ್ತವಾಗುವಂತೆ ಅಡಿಗೆಯನ್ನು ಸಿದ್ಧಗೊಳಿಸಬೇಕು. ಅದು ಭಗವಂತನಿಗೆ ಪ್ರಿಯವಾಗುತ್ತದೆ. ಭಗವಂತನ ಅಡಿಗೆ ಅರ್ಪಿಸಲು ನೈವೇದ್ಯವನ್ನು ಸಿದ್ಧಪಡಿಸುವುದು ಮಹಿಳೆಯರ ಮಹಾಧರ್ಮಗಳಲ್ಲಿ ಒಂದಾಗಿದೆ. ಬಲು ಪುಣ್ಯಪ್ರದವಾದ ಧರ್ಮವಿದು. ದೇವರ ಪೂಜೆಗೆ ನಾನಾ ತರಹದ ವಿಧಿ ನಿಷೇಧಗಳಿದ್ದಂತೆ ಅಡುಗೆ ಮಾಡಲು ಅನೇಕ ವಿಧಿ ನಿಷೇಧಗಳು ಸ್ಮೃತಿಗಳಲ್ಲಿ ಕಂಡುಬರುತ್ತವೆ. ಅವುಗಳನ್ನು ಒಂದೊಂದಾಗಿ ತಿಳಿಸುವೆ. ಮೊದಲು, ಒದ್ದೆ ವಸ್ತ್ರಗಳನ್ನುಟ್ಟು ಯಾವ ಕರ್ಮಗಳನ್ನು ಮಾಡಬಾರದು. ಈ ವಿಧಿ ಪುರುಷರಿಗೂ ಅನ್ವಯಿಸುತ್ತದೆ. ಹಾಗೆ ಅಡುಗೆಯನ್ನು ಕೂಡ ಮಾಡಬಾರದು. ಈ ನಿಷೇಧವನ್ನು, ಅದರಿಂದಾಗುವ ಅನರ್ಥವನ್ನು ಲೌಗಾಕ್ಷಿ ಸ್ಮೃತಿ ತಿಳಿಸುತ್ತದೆ.
ಒದ್ದೆ ಬಟ್ಟೆಯನ್ನುಟ್ಟು ಸಿದ್ಧಪಡಿಸಿದ ಅಡಿಗೆ ತಾಮಸ ಗುಣದಿಂದ ಯುಕ್ತವಾಗಿರುತ್ತದೆ. ಅದನ್ನು ದೇವರಾಗಲಿ ದೇವತೆಗಳಾಗಲಿ ಸ್ವೀಕರಿಸುವುದಿಲ್ಲ. ತಾಮಸ ಗುಣದ ಆಹಾರ ರಾಕ್ಷಸರಿಗೆ ಸೇರುತ್ತದೆ. ಆದರೆ ಅತ್ಯಂತ ಅನಿವಾರ್ಯದ ಪ್ರಸಂಗದಲ್ಲಿ ಮಾತ್ರ ಹೀಗೆ ಮಾಡಬಹುದು. ಆದರೆ ಇದು ನಿತ್ಯವಾಗಬಾರದು. ಹೀಗೆಂದು ಸ್ಮೃತಿಯು ತಿಳಿಸುತ್ತದೆ. ಸಪ್ತವಾತ ಹತಂ ವಸ್ತ್ರಂ ಶುಷ್ಕಮಿತ್ಯಭಿಧೀಯತೆ. ಒದ್ದೆಯಾದ ವಸ್ತ್ರವನ್ನು 7 ಬಾರಿ ಜಾಡಿಸುವುದರಿಂದ ಆ ವಸ್ತ್ರ ಶುಷ್ಕವೆಂದೇ ತಿಳಿಯಬೇಕು. ಮತ್ತೊಂದು ನಿಷೇಧ ಈ ರೀತಿ ಇದೆ. ನೈವೇದ್ಯವನ್ನು ಸಿದ್ಧಪಡಿಸುವಾಗ ಕ್ರೋಧವಿರಬಾರದು. ಹಾಗೆಯೇ ಮಾಡಿದ ಅಡುಗೆ ನೈವೇದ್ಯ ಮಾಡುವಾಗ, ಪೂಜೆ ಮಾಡುವಾಗ ಪುರುಷರು ಕೂಡ ಈ ನಿಯಮವನ್ನು ಪಾಲಿಸಬೇಕು. ನಿಮಿತ್ತವಿದ್ದಾಗ ಶಿರಸ್ನಾನವನ್ನು ಮಾಡಿದ್ದರೆ ಕೂದಲುಗಳನ್ನು ಒಣಗಿಸಿಕೊಂಡು ಅಡುಗೆಯನ್ನು ಪ್ರಾರಂಭಿಸಬೇಕು. ಅದು ದೇವಯೋಗ್ಯವಾಗುತ್ತದೆ. ಈ ವಿಧಿಯನ್ನು ಮೀರಿ ಸಿದ್ಧಪಡಿಸಿದ ಅಡಿಗೆ ಅಸುರನಾದ ವಾತಾಪಿಯ ನೈವೇದ್ಯವೆನಿಸುತ್ತದೆ. ಈ ಅಡಿಗೆಯ ಭೋಜನದಿಂದ ಅನರ್ಥ ತಪ್ಪಿದ್ದಲ್ಲ. ಕೂದಲುಗಳನ್ನು ಒಣಗಿಸಿಕೊಳ್ಳಲು ಒಂದು ಪದ್ಧತಿ ಇದೆ. ಸಾಕ್ಷಾತ್ತಾಗಿ ಅಗ್ನಿಯ ಮೂಲಕ ಕೂದಲುಗಳನ್ನು ಒಣಗಿಸಿಕೊಳ್ಳಬಾರದು. ಅಗ್ನಿಯ ಮೇಲೆ ವಿಹಿತವಾದ ಸುಗಂಧಭರಿತವಾದ ಧೂಪವನ್ನು ಹಾಕಿ ಆ ಧೂಪದ ಧೂಮದ ಮೂಲಕ ಕೇಶಪಾಶಗಳನ್ನು ಒಣಗಿಸಿಕೊಳ್ಳಬೇಕು. ಇನ್ನೊಂದು ನಿಷೇಧ ಈ ರೀತಿ ಇದೆ. ಮನಸ್ಸಿನಲ್ಲಿ ದುಃಖವನ್ನು ತುಂಬಿಟ್ಟುಕೊಂಡು ಕಣ್ಣೀರನ್ನು ಸುರಿಸುತ್ತಾ ಪಾಕವನ್ನು ಸಿದ್ಧಗೊಳಿಸಬಾರದು. ಅದು ಕೂಡ ದೇವರ ನೈವೇದ್ಯಕ್ಕೆ ಯೋಗ್ಯವಾಗುವುದಿಲ್ಲ. ಅಂತಹ ಅಡುಗೆ ನಾಯಿಗಳಿಗೆ, ಕಾಗೆಗಳಿಗೆ, ಹದ್ದುಗಳಿಗೆ ಆಸ್ವಾದ್ಯವಾಗುತ್ತದೆ. ಒಟ್ಟಾರೆ ವಿಧಿ ನಿಷೇಧಗಳಿಗೆ ಅತೀತರಾಗಿ ಸಿದ್ಧಪಡಿಸಿದ ಅಡುಗೆ ತಾಮಸವೆನಿಸುತ್ತದೆ. ಆದ್ದರಿಂದ ಅದು ಹೇಯವಾಗುತ್ತದೆ. ಆ ಆಹಾರವನ್ನು ಮನುಷ್ಯರು ಸ್ವೀಕರಿಸಬಾರದು. ತಿಳಿಯದೆ ಸ್ವೀಕರಿಸಿದ ಪಕ್ಷದಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಆ ಪ್ರಾಯಶ್ಚಿತ್ತವೇನೆಂಬುದನ್ನು ಲೌಗಾಕ್ಷಿ ಸ್ಮೃತಿ ಈ ರೀತಿ ತಿಳಿಸುತ್ತದೆ. ಯೋಷ್ನಾತಿ ಹೇಯಂ ವಿಧಿವತ್ ಪಂಚಗವ್ಯಂ ವಿಧಾನತಃ ಪೀತ್ವಾಷ್ಟವಾರಂ ಜಪ್ತ್ವಾ ವಾ ಗಾಯತ್ರಿಂ ವೇದ ಮಾತರಂ ಸಿಂಹಾನುವಾಕ ಪಠನಾಚ್ಯುತೋ ಭವತಿ ನಾನ್ಯಥಾ. ವಿಧಿಯನ್ನು ಪಾಲಿಸದೆ ನಿಷೇಧಗಳನ್ನು ಪಾಲಿಸುತ್ತಾ ಮಾಡಿದ ಅಡಿಗೆ ವ್ಯರ್ಥ, ಅನರ್ಥಕರ, ಅದು ಹೇಯ. ಅಂಥದ್ದನ್ನು ಸರ್ವಾರ್ಥ ಸ್ವೀಕರಿಸಬಾರದು. ತಿಳಿಯದೆ ಸ್ವೀಕರಿಸಿದ್ದಲ್ಲಿ ವಿದ್ಯಾನುಗುಣವಾಗಿ ಪಂಚಗವ್ಯವನ್ನು ಮಾಡಿಕೊಂಡು ಶಾಸ್ತ್ರದ ಆದೇಶಕ್ಕೆ ಅನುಗುಣವಾಗಿ ಅದನ್ನು ಪ್ರಾಶನ ಮಾಡಬೇಕು. ಪುರುಷರಾಗಿದ್ದರೆ ಪಂಚಗವ್ಯವನ್ನು ಪ್ರಾಶನ ಮಾಡಿದ ಮೇಲೆ ವೇದ ಮಾತೆಯಾದ ಗಾಯತ್ರಿಯನ್ನು 1008 ಬಾರಿ ಜಪಿಸಬೇಕು. ನಂತರ ಸಿಂಹಾನುವಾಕವನ್ನು ಪಾರಾಯಣ ಮಾಡಬೇಕು. ಹೀಗೆ ಮಾಡುವುದರಿಂದ ಮನುಷ್ಯ ಶುದ್ಧನಾಗುತ್ತಾನೆ. ಈ ಪ್ರಾಯಶ್ಚಿತ್ತವನ್ನು ಅನುಷ್ಠಾನ ಮಾಡದಿದ್ದಲ್ಲಿ ಅವನ ಅಶುದ್ಧಿ ದಿನದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ. ನಿದ್ರೆ ಮಾಡುತ್ತಾ ಅಡುಗೆಯನ್ನು ಮಾಡಬಾರದು. ನಿದ್ರೆ ಮಾಡುವವರಲ್ಲಿ ಕಲಿಯ ಹೆಂಡತಿಯಾದ ಅಲಕ್ಷ್ಮಿ ಹೊಕ್ಕಿಕೊಂಡಿರುತ್ತಾಳೆ. ಆ ಪಾಕ ಕಲಿಯ ನೈವೇದ್ಯ. ಇಂತಹ ಅನ್ನವನ್ನು ಸಜ್ಜನರು ಸ್ವೀಕರಿಸುವುದಿಲ್ಲ. ಗರ್ಹಿತವಾದ ಈ ಅನ್ನವನ್ನು ಸ್ವೀಕರಿಸಿದವರ ಸಂಪತ್ತು ನಷ್ಟವಾಗುತ್ತದೆ. ಮನುಷ್ಯ ದುರ್ಭಗನಾಗುತ್ತಾನೆ. ಈ ದೋಷದ ಪರಿಹಾರಕ್ಕಾಗಿ ಶಾಂತಿ ಸೂಕ್ತವನ್ನು 108 ಬಾರಿ ಜಪಿಸಬೇಕು. ಹೀಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಲ್ಲಿ ಮತ್ತೆ ಸಂಪನ್ನನಾಗುತ್ತಾನೆ. ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಅಭಿಮುಖರಾಗಿ ಅಡುಗೆಯನ್ನು ಮಾಡಬಾರದು. ಆ ಪಾಕದ ಅಧಿಕಾರಿಗಳು ಪಿಶಾಚ ಹಾಗೂ ರಾಕ್ಷಸರು. ಆ ಪಾಕವು ದೇವತೆಗಳಿಗೆ, ಪಿತೃಗಳಿಗೆ, ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಅರ್ಹವಾದುದಲ್ಲ. ಅದನ್ನು ಸ್ವೀಕರಿಸಿದ ಮನುಷ್ಯ ವಿದ್ಯಾಹೀನನಾಗುತ್ತಾನೆ. ಅವನ ಐಶ್ವರ್ಯವು ಭ್ರಷ್ಟವಾಗುತ್ತದೆ. ಅದರ ಶಾಂತಿಗಾಗಿ ವಿಹಿತವಾದ ಪ್ರಾಯಶ್ಚಿತ್ತವಿದು. ಪೂರ್ವಕ್ಕೆ ಅಭಿಮುಖರಾಗಿ ನಿಂತು ವ್ಯಾಹೃತಿ ಮಂತ್ರವನ್ನು ವ್ಯಸ್ತ ಸಮಸ್ತವಾಗಿ 10 ಬಾರಿ ಜಪಿಸಬೇಕು. ಕೊನೆಗೆ ಪ್ರಣವನ್ನು ಉಚ್ಚರಿಸಿ ಭಗವಂತನಿಗೆ ಸಮರ್ಪಿಸಬೇಕು. ಇದರಿಂದ ಕಳೆದುಕೊಂಡದ್ದನ್ನೆಲ್ಲ ಮತ್ತೆ ಪಡೆಯುತ್ತಾನೆ. ದೇವರ ಪೂಜೆಯನ್ನು ಪೂರ್ವಕ್ಕೆ ಅಭಿಮುಖವಾಗಿ ಮಾಡಬೇಕು. ದೇವರಿಗೆ ನಿವೇದಿಸುವ ಶುದ್ಧವಾದ ಆಹಾರವನ್ನು ಕೂಡ ಪೂರ್ವಕ್ಕೆ ಅಭಿಮುಖರಾಗಿಯೇ ಮಾಡಬೇಕು. ಈ ಉದ್ದೇಶದಿಂದಲೇ ಈಶಾನ್ಯಕ್ಕೆ ದೇವರ ಮನೆ, ಆಗ್ನೇಯಕ್ಕೆ ಅಡುಗೆಯ ಮನೆ ಎಂಬ ವಾಸ್ತುಶಾಸ್ತ್ರದ ಪರಿಕಲ್ಪನೆ ಸಮಂಜಸವೆನಿಸುತ್ತದೆ. ಅದರಲ್ಲಿಯೂ ಆಗ್ನೇಯಕ್ಕೆ ಅಭಿಮಾನಿಯಾದವನು ಅಗ್ನಿ. ದೇವರಿಗೆ ನೈವೇದ್ಯವನ್ನು ತಯಾರಿಸುವವನು ಕೂಡ ಅಗ್ನಿ.
ಹೀಗಾಗಿ ಅಗ್ನಿಯಿಂದ ಅಭಿಮನ್ಯಮಾನವಾದ ಆ ದಿಕ್ಕಿನಲ್ಲಿ ಮಾಡಿದ ಅಡುಗೆ ಶುದ್ಧವಾಗಿರುತ್ತದೆ. ಇಷ್ಟೆಲ್ಲ ವಿಧಿ ನಿಷೇಧಗಳನ್ನು ಪಾಲಿಸುತ್ತಾ ನಮ್ಮ ಹಿರಿಯರು ಕರ್ಮಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಿಸುತ್ತಿದ್ದರು. ಇದನ್ನು ಅವಲೋಕನ ಮಾಡಿದಾಗ ಅವರಲ್ಲಿಯ ನಿಷ್ಠೆ ಎಂಥದ್ದು ಎಂಬುದು ತಿಳಿದು ಬರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ವಿಧಿಗಳನ್ನು ಪಾಲಿಸುತ್ತಾ ನಿಷೇಧಗಳನ್ನು ಪರಿತ್ಯಾಗ ಮಾಡಿ ಅಡುಗೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ಒಂದು ಬಾರಿ ಆ ನಿಯಮಗಳನ್ನು ಸ್ಮರಿಸಿಕೊಳ್ಳೋಣ. ದೇವರಲ್ಲಿ, ದೇವತೆಗಳಲ್ಲಿ, ಹಿರಿಯರಲ್ಲಿ, ಪತಿಯಲ್ಲಿ ಗೌರವ ಭಾವವನ್ನು ತಾಳಬೇಕು. ಇಂತಹ ಅಡುಗೆಯನ್ನು ದೇವರು, ದೇವತೆಗಳು, ಪಿತೃಗಳು, ಬ್ರಾಹ್ಮಣರು, ಅತಿಥಿಗಳು ಮೆಚ್ಚಿಕೊಳ್ಳುತ್ತಾರೆ. ಇವರೆಲ್ಲರೂ ಮೆಚ್ಚಿದವಳ ಸಂಸಾರ ನೆಚ್ಚಿನದಾಗುತ್ತದೆ. ಆದ್ದರಿಂದ ಸುಲಭವಾದ ವಿಧಿಗಳನ್ನಾದರೂ ಪಾಲಿಸಲು ಮಹಿಳೆಯರು ಮುಂದಾಗಬೇಕು. ಪುರುಷರು ಕೂಡ ಸ್ವವಿಹಿತವಾದ ಧರ್ಮಗಳನ್ನು ಮಾಡಬೇಕು. ಮಹಿಳೆಯರನ್ನು ಮೂಲೆ ಗುಂಪಾಗಿಸುವ ಕರ್ಮ ಅದು ಅಡಿಗೆ. ಹೀಗೆಂದು ಈಗಿನವರ ಹೇಳಿಕೆಗಳು. ಆದರೆ ಈ ವಿಷಯದಲ್ಲಿ ಹಿಂದಿನವರ ಭಾವನೆಗಳು ಅತಿ ಪವಿತ್ರವಾಗಿದ್ದವು. ಅಂತೆಯೇ ಇಷ್ಟೆಲ್ಲ ನಿಷ್ಠೆ, ನಿಯಮಗಳು ಸ್ಮೃತಿಗಳಲ್ಲಿ ಉಲ್ಲೇಖಿತವಾಗಿವೆ. ಸ್ತ್ರೀಯರಿಗೆ ವೇದದಲ್ಲಿ ಅಧಿಕಾರವಿಲ್ಲದ್ದರಿಂದ ಪಾಕ ಮಾಡುವ ಅಧಿಕಾರವೂ ಇಲ್ಲ ಎಂದು ಶಂಕೆ ಮಾಡಿಕೊಳ್ಳುತ್ತಾರೆ. ವೇದದಲ್ಲಿ ಅಧಿಕಾರವಿಲ್ಲದಿದ್ದರೂ ತಂತ್ರೋಕ್ತವಾದ ವೈಷ್ಣವ ಮಂತ್ರಗಳನ್ನು ಜಪಿಸುವ ಅಧಿಕಾರ ಪಡೆದಿರುವ ಕಾರಣ ಸ್ತ್ರೀಯರಿಗೆ ಅಡುಗೆ ಮಾಡುವ ಅಧಿಕಾರ ಉಂಟು. ಒಟ್ಟಾರೆ ಅಡುಗೆ ಮಾಡುವ ಮೊದಲು ಕೃಷ್ಣ ಮೊದಲಾದ ವಿಹಿತವಾದ ಮಂತ್ರಗಳನ್ನು ಜಪಿಸಿ ಪಾಕಾಧಿಕಾರವನ್ನು ನಿತ್ಯವೂ ಸಂಪಾದಿಸಿಕೊಳ್ಳಬೇಕೆಂದು ನಿಸ್ಸಂಕೋಚವಾಗಿ ತಿಳಿಸುತ್ತವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.